ಕನಕಪುರ ಹೇರಂದ್ಯಾಪನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆರೆಮೀನು ಪಾಶುವಾರು ಹಕ್ಕಿನ ಹರಾಜು ಪ್ರಕ್ರಿಯೆ ಇಂದು ಪಂಚಾಯಿತಿ ಆವರಣದಲ್ಲಿ ನಡೆಯಿತು. ತಟ್ಟಿಗುಪ್ಪೆ ಗ್ರಾಮದ ತಾವರೆಕೆರೆಯ ಹರಾಜು ಪ್ರಕ್ರಿಯೆ ನಡೆದಿದ್ದು, ಸುತ್ತಮುತ್ತಲ ಗ್ರಾಮಸ್ಥರು, ಸ್ಥಳೀಯರು ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದರು. ಅಂತಿಮವಾಗಿ ಬಿಜ್ಜಹಳ್ಳಿಯ BS ಸುರೇಶ್ ಅವರು 1,85,000 ರೂಪಾಯಿಗಳಿಗೆ ಹರಾಜು ಮುಖಾಂತರ ಹಕ್ಕನ್ನು ಪಡೆದರು. ಪಂಚಾಯಿತಿ ಸದಸ್ಯರಾದ ರಾಜೇಗೌಡರವರು ಮಾತನಾಡಿ, ಧರ್ಮಸ್ಥಳ ಸಂಸ್ಥೆ ವತಿಯಿಂದ ಅಧ್ಯಕ್ಷೆ ಹೇಮಾವತಿಯವರ ಮಾರ್ಗದರ್ಶನದಲ್ಲಿ ಕೆರೆಯ ಹೂಳೆತ್ತಿ ಕೆರೆ ಅಭಿವೃದ್ಧಿಗೊಳಿಸಲಾಗಿದೆ. ಮಾಜಿ ಸಂಸದರಾದ DK ಸುರೇಶ್ ರವರು ಆರೋಬೆಲೆ ಜಲಾಶಯದಿಂದ ಕೆರೆಗೆ ನೀರನ್ನು ತುಂಬಿಸುವುದರ ಮೂಲಕ ಗ್ರಾಮೀಣ ಪ್ರದೇಶದ ರೈತರಿಗೆ, ಜಾನುವಾರುಗಳಿಗೆ ಕುಡಿಯುವ ನೀರಿಗೆ ಅನುಕೂಲ ಮಾಡಿಕೊಟ್ಟಿರುವುದರಿಂದ ಇಂದು ಗ್ರಾಮದ ಜನರಿಗೆ ಅನುಕೂಲವಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಹೇರಂದ್ಯಾಪನಹಳ್ಳಿಯ ಗ್ರಾಮ ಪಂಚಾಯಿತಿ ಆಡಳಿತಾಧಿಕಾರಿ ಶಶಿಧರ್, ರೇಷ್ಮೆ ಇಲಾಖೆ ಸಹಾಯಕ ನಿರ್ದೇಶಕರು, PDO NS ರಘು, ಕಾರ್ಯದರ್ಶಿ ಪುಟ್ಟಸ್ವಾಮಿ ಮತ್ತು ಬಿಲ್ ಕಲೆಕ್ಟರ್ ಮುನಿಚಿಕ್ಕಯ್ಯ ಸೇರಿದಂತೆ ಪಂಚಾಯಿತಿ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. 1,80,000 1,81,000 ಶಾಂತರಾಜ್ ಅವರು ತಟ್ಟುಗುಪ್ಪೆ 1,82,000 ಸುರೇಶ್ ಅವರು ಬಿಚ್ಚಳ್ಳಿ 1,82,000 ಬಿಚ್ಚಳ್ಳಿ ಸುರೇಶ್ ಅವರು ಬಿಚ್ಚಳ್ಳಿ ಸುರೇಶ್ ಅವರು 1,72,000 1,72,000 1,82,000 ಆಯ್ತು. 1,82,000 ಒಂದು ಸಾರಿ ಗಲಾಟೆ ಮಾಡ್ಬಿಟ್ಟು ದಯವಿಟ್ಟು ಕೈ ಮುಗಿತೀವಿ. 1,82,000 ಒಂದು ಸಾರಿ 1,82,000 1,82,000 ಒಂದು ಸಾರಿ 1,82,000 1,83,000 ಶಾಂತರಾಜು ತಟ್ಟುಗುಪ್ಪೆ 1,83,000 1,83,000 1,83,000 ಶಾಂತರಾಜು ಅವರು ತಟ್ಟುಗುಪ್ಪೆ ಒಂದು ಸಾರಿ 1,83,000 ಶಾಂತರಾಜು ತಟ್ಟುಗುಪ್ಪೆ ಒಂದು ಸಾರಿ 1,83,000 85,000 ಸುರೇಶ್ ಅವರು ಬಿಚ್ಚಳ್ಳಿ 1,85,000 ಸುರೇಶ್ ಅವರು ಬಿಚ್ಚಳ್ಳಿ 1,85,000 ಸುರೇಶ್ ಅವರು ಬಿಚ್ಚಳ್ಳಿ 1,85,000 ಸುರೇಶ್ ಅವರು ಬಿಚ್ಚಳ್ಳಿ ಇವರು ಪುಟ್ಟ ಸೈಲೆಂಟ್ ಕೂತವ್ರೆ 1,85,000 ಸುರೇಶ್ ಅವರು ಬಿಚ್ಚಳ್ಳಿ 1,85,000 ಒಂದು ಸಾರಿ 1,85,000 ಬಿಚ್ಚಳ್ಳಿ ಸುರೇಶ್ ಅವರು ಒಂದು ಸಾರಿ 1,85,000 ಸುರೇಶ್ ಅವರು ಬಿಚ್ಚಳ್ಳಿ 1,85,000 ಸುರೇಶ್ ಅವರು ಬಿಚ್ಚಳ್ಳಿ 1,85,000 ಸುರೇಶ್ ಅವರು ಬಿಚ್ಚಳ್ಳಿ 1,85,000 ಸುರೇಶ್ ಅವರು ಬಿಚ್ಚಳ್ಳಿ ಎರಡು ಸಾರಿ 1,85,000 ಸುರೇಶ್ ಅವರು ಬಿಚ್ಚಳ್ಳಿ ಎರಡು ಸಾರಿ 1,85,000 ಸುರೇಶ್ ಅವರು ಬಿಚ್ಚಳ್ಳಿ 1,85,000 ಸುರೇಶ್ ಅವರು ಬಿಚ್ಚಳ್ಳಿ 1,85,000 ಸುರೇಶ್ ಅವರು ಬಿಚ್ಚಳ್ಳಿ 1,85,000 ಸುರೇಶ್ ಅವರು ಬಿಚ್ಚಳ್ಳಿ ಎರಡು ಸಾರಿ
1,85,000 ಸುರೇಶ್ ಅವರು ಬಿಜ್ಜಳ್ಳಿ. 1,85,000 ಸುರೇಶ್ ಅವರು ಬಿಜ್ಜಳ್ಳಿ. 1,85,000 ಸುರೇಶ್ ಅವರು ಬಿಜ್ಜಳ್ಳಿ. 2 ಸಾರಿ ಬಿಡ್ತೀನಿ ನೋಡ್ರಪ್ಪ ಇನ್ನೇನು. 1,85,000 1,85,000 1,85,000 3 ಸಾರಿ. ಕೊಟ್ಟು ಎಲ್ಲರಿಗೂ ಇವತ್ತಿನ ದಿವಸ ಕೇರಳಪಳ್ಳಿ ಗ್ರಾಮ ಪಂಚಾಯತಿಯ ದಿನಾಂಕ 12/3/26 ಇಂದು ಕೇರಳಪಳ್ಳಿ ಗ್ರಾಮ ಪಂಚಾಯತಿ ಕೆರೆ ಮೀನು ಪಾಶುವಾರ ಹಕ್ಕಿನ ಹರಾಜು ಪ್ರಕ್ರಿಯೆಯನ್ನು ಇವತ್ತು ಇಟ್ಕೊಂಡಿದ್ವಿ. ಇದರಲ್ಲಿ ಶ್ರೀಯುತ ಸುರೇಶ್ ಬಿಜ್ಜಳ್ಳಿ ಇವರು 1,85,000 ರೂಪಾಯಿ ಹರಾಜನ್ನು ಹೋಗಿ ಅವರಿಗೆ ಬಿಡ್ ಆಗಿರ್ತದೆ. ಇವತ್ತಿನ ಹರಾಜು ಪ್ರಕ್ರಿಯೆಯಲ್ಲಿ ಮಾನ್ಯ ಪಿ ಡಿ ಅವರಾದಂಥ ರಘು ಅವರು, ಸೆಕ್ರೆಟರಿ ಅವರಾದಂಥ ಪುಟ್ಟಸ್ವಾಮಿ ಅವರು ಹಾಗೂ ಪಂಚಾಯತಿಯ ಎಲ್ಲ ಸಿಬ್ಬಂದಿಗಳು ಭಾಗವಹಿಸಿರ್ತಾರೆ. ಹಾಗೂ ನಮ್ಮ ಪತ್ರಕರ್ತರು, ರೈತ ಬಾಂಧವರು ಎಲ್ಲರೂ ಕೂಡ ಭಾಗವಹಿಸಿರ್ತಾರೆ. ಈ ಹರಾಜು ಪ್ರಕ್ರಿಯೆ ಸುಗಮವಾಗಿ ನಡೆದಿರ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಂದು ಏನು ಹರಾಜು ಪ್ರಕ್ರಿಯೆ ನಡೀತು, ಇದು ತಲಕುಪ್ಪ ಗ್ರಾಮದ ತವರೆಕಟ್ಟೆ ಕೆರೆಯನ್ನು ನಾವು ಹರಾಜು ಪ್ರಕ್ರಿಯೆಗೆ ಒಳಪಡಿಸಿದ್ವಿ. ಈ ಒಂದು ಹರಾಜು ಪ್ರಕ್ರಿಯೆಗೆ ಸುಮಾರು 15 ಜನ ಬೀಡುದಾರರು ಭಾಗವಹಿಸಿದರು. 15 ಜನ ಬೀಡುದಾರರಲ್ಲಿ ಯಶಸ್ವಿಯಾಗಿ ಸುರೇಶ್ ಬಿಜ್ಜಳ್ಳಿಯವರು 1,85,000 ರೂಪಾಯಿಗೆ ಮೀನು ಕೆರೆಯ ರಾಗದಿಂದ ಹಕ್ಕನ್ನು ಪಡ್ಕೊಂಡಿರುತ್ತಾರೆ. ಇದು ನಮ್ಮ ಗ್ರಾಮ ಪಂಚಾಯತಿಯಲ್ಲಿ 3-4 ವರ್ಷಗಳಿಂದ ನೀರಿನ ಕೊರತೆ, ಕೆರೆಗಳ ಒಂದು ಮಳೆ ಅಭಾವ ಕೊರತೆಯಿಂದ ಆಗಿರಲಿಲ್ಲ. ಈಗ ಕೆರೆಯ ರಾಜಾಗಿ ಗ್ರಾಮ ಪಂಚಾಯತಿಗೆ ಸಂಪನ್ಮೂಲ ಕ್ರೋಢೀಕರಣ ಮಾಡುವ ನಿಟ್ಟಿನಲ್ಲಿ ಒಂದು ಉತ್ತಮವಾದಂಥ ಒಂದು ಬೆಳವಣಿಗೆ. ಇದನ್ನು ನಮ್ಮ ಪಂಚಾಯತಿಯ ಆದಾಯಕ್ಕೆ ಒಂದು ಮೂಲ ಆಗಿ ಪಂಚಾಯತಿ ಕೂಡ ಸುದೃಢ ಆಗಲಿಕ್ಕೆ ತುಂಬ ಸಹಕಾರಿಯಾಗಿದೆ. ಈ ಒಂದು ಹರಾಜಿನಲ್ಲಿ ನಮ್ಮ ಗ್ರಾಮ ಪಂಚಾಯತಿಯ ಸುತ್ತಮುತ್ತ ಗ್ರಾಮಸ್ಥರು ಮತ್ತು ಸ್ಥಳೀಯರು ಮತ್ತು ಅಕ್ಕಪಕ್ಕ ಎಲ್ಲರೂ ಕೂಡ ಭಾಗವಹಿಸಿ ಒಂದು ಉತ್ತಮ ಮಟ್ಟದ ಮೊತ್ತಕ್ಕೆ ಗ್ರಾಮ ಪಂಚಾಯತಿಯ ಇದು ಸಂಪನ್ಮೂಲ ಕ್ರೋಢೀಕರಣಕ್ಕೆ ಸಹಕಾರಿಯಾಗುವಂಥ ನಿಟ್ಟಿನಲ್ಲಿ ಬೀಡಾಗಿರೋದು ನಮಗೆ ತುಂಬ ಆಹ್ಲಾದಕವಾದ ಒಂದು ಬೆಳವಣಿಗೆ. ಧರ್ಮಸ್ಥಳ ಸಂಸ್ಥೆಯವರು ಅಭಿವೃದ್ಧಿಪಡಿಸಿ ಪಂಚಾಯತಿಗೆ ಅದನ್ನು ಹ್ಯಾಂಡ್ ಓವರ್ ಮಾಡಿದರು. ಸೊ ಅವ್ರಿಗೂ ಕೂಡ ನಾವು ಈ ಒಂದು ಇದರಲ್ಲಿ ಧನ್ಯವಾದಗಳನ್ನು ಅರ್ಪಿಸಬೇಕಾಗತ್ತೆ. ಏಕೆಂದರೆ ಎಲ್ಲ ಕಾರ್ಯಗಳು ಕೂಡ ಪಂಚಾಯತಿಯವರು ಮಾಡೋಕ್ಕಾಗದೇ ಇದ್ದರೂ ಕೂಡ ಈ ಥರ ಒಂದು ಹೊಸ ಸಂಘಗಳ ಮುಖಾಂತರ ನೆರವು ಪಡ್ಕೊಂಡು ಅವರು ಕೂಡ ಒಂದು ಸಮಾಜಮುಖಿ ಕೆಲಸಗಳಲ್ಲಿ ಕೂಡ ಅವರು ಕೂಡ ಭಾಗಿಯಾಗಿ ನಾವು ಈಗ ಪಂಚಾಯತಿ ಮತ್ತು ನಾವು ಅವರಿಬ್ಬರು ಕೂಡ ಭಾಗಿಯಾಗಿ ಪಂಚಾಯತಿ ನಿಟ್ಟಿನಲ್ಲಿ ಅವರು ಕೂಡ ಭಾಗಿಯಾಗಿ ನಮಗೆ ಸಹಕಾರ ನೀಡಿದ್ದರಿಂದ ಅವ್ರಿಗೂ ಕೂಡ ನಾವು ಧನ್ಯವಾದಗಳನ್ನು ಅರ್ಪಿಸ್ತೀವಿ. ನಮ್ಮ ಕಟ್ಕುಪ್ಪೆ ತಾಲೂಕಿನ ಅಭಿವೃದ್ಧಿಯ ವೀರೇಂದ್ರ ಸ್ವಾಮಿ ಹೆಗ್ಡೆಯವರು, ಹೇಮಾವತಿ ಮೇಡಮ್ ಅವರ ಸಹಕಾರದಿಂದ ಕಟ್ಕುಪ್ಪೆ ರಾಜೇಗೌಡರ ಸಮಿತಿ ಕೆರೆ ಅಧ್ಯಕ್ಷರಾಗಿ ಕೆರೆ ಹೂಳನ್ನು ಎತ್ತಿಸಿ ರೈತರಿಗೆ 8,000-10,000 ಕೆರೆಗೂಡನ್ನು ರೈತರಿಗೆ ಒಡಿಸಿ ಜಮೀನುಗಳಿಗೆ ನಮ್ಮ DK ಸುರೇಶ್ ಅಣ್ಣವರು, DK ಸಾಹೇಬರು ನಮ್ಮ ಕೆರೆ ಅಭಿವೃದ್ಧಿಗೆ ಸಹಕಾರ ಕೊಟ್ಟು ಇವತ್ತು ಆರುಬಲೆ ಡ್ಯಾಮ್ ನೀರಿಂದ ಗೊಲ್ಕಾವಗಳ್ಳಿ ಕೆರೆಗೆ ಹರಿಸಿ ಅಲ್ಲಿಂದ ತಾವರೆಕಟ್ಟೆ ಕೆರೆಯನ್ನು ತುಂಬಿಸಿ ಕೋಡಿ ಬೀಳುವಂಗೆ ನೆಕ್ಸ್ಟ್ ಪಾಯಿಂಟು ಕಟ್ಕುಪ್ಪೆ ಕೆರೆ ಹೊಸಕೆರೆ 180 ಎಕರೆ ಕೆರೆ ಇರುವಂತಹ ಆ ಕೆರೆಗೂ ಸಹಿತ ನೀರನ್ನು ಹರಿಸಿ ಸಾರ್ವಜನಿಕರಿಗೆ, ದನ ಕರುಗಳಿಗೆ, ಪಂಪ್ಸೆಟ್ಟು, ರೈತ ಬಾಂಧವಗಳಿಗೆ ಎಲ್ಲ ಅನುಕೂಲ ಮಾಡಿಕೊಟ್ಟಂಥ ನಮ್ಮ DK ಸಾಹೇಬರು, ಸುರೇಶ್ ಸಾಹೇಬರಿಗೆ ಧನ್ಯಗಳು ಹೇಳಿ ನಮಸ್ಕಾರ.